ಸಮುದ್ರ ಮಧ್ಯೆ ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡು 5 ಸಾವನ್ನಪ್ಪಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಇಂಡೋನೇಷ್ಯಾದ ಮದುರಾ ದ್ವೀಪದಲ್ಲಿ ಈ ಅವಘಡ ಸಂಭವಿಸಿದೆ. ಸಮುದ್ರ ಮಧ್ಯೆ ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡು ಬಹಳ ತೀವ್ರತೆಯಿಂದ ಬೆಂಕಿ ಕಾಣಿಸಿಕೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ 5 ಸಾವನ್ನಪ್ಪಿದ್ದಾರೆ. ಇಂಡೋನೇಷ್ಯಾದ ಮದುರಾ ದ್ವೀಪದಲ್ಲಿ ಈ ಅವಘಡ ಸಂಭವಿಸಿರುವಂಥದ್ದು. ಹಡಗಿನಲ್ಲಿ 41 ಜನರು ಈಗ ನಾಪತ್ತೆಯಾಗಿರುವಂತಹ ಕೇಸ್ ಕೂಡ ದಾಖಲಾಗಿದೆ. ಮತ್ತೊಂದು ಕಡೆಗೆ ರಕ್ಷಣಾ ಕಾರ್ಯಾಚರಣೆ ಕೂಡ ಬಹಳ ಜೋರಾಗಿ ನಡೀತಾ ಇದೆ. KMV ಮುಟಿಯಾರಾ ಸೆಂಟೋಸಾ 2 ಹೆಸರಿನ ದೋಣಿ ಇದಾಗಿರುವಂಥದ್ದು. ಮದುರಾ ದ್ವೀಪದಲ್ಲಿ ಸದ್ಯ ಈಗ ರಕ್ಷಣಾ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಸದ್ಯ ಸಮುದ್ರದಲ್ಲಿ ಜೀವ ಉಳಿಸಿಕೊಳ್ಳೋಕೆ ರಕ್ಷಣಾ ಸಿಬ್ಬಂದಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಇಂಡೋನೇಷ್ಯಾದ ಮದುರಾ ದ್ವೀಪದಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ಬಹಳಷ್ಟು ಜನ ಬೋಟ್ನಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೂ ಪ್ರಯಾಣ ಮಾಡೋದನ್ನ ನಾವು ಗಮನಿಸಿದ್ದೀವಿ. ಸದ್ಯ ಈಗ ಸಮುದ್ರ ಮಧ್ಯೆ ಹಡಗು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಗಾತ್ರದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಕಾಣಿಸಿಕೊಂಡದಷ್ಟೇ ಅಲ್ಲ, ಅದರಲ್ಲಿ ಈ ಒಂದು ಘಟನೆಯಲ್ಲಿ 5 ಜನ ಸಾವನ್ನಪ್ಪಿರುವಂಥದ್ದು. ಈ ಘಟನೆ ಇಂಡೋನೇಷ್ಯಾದ ಮದುರಾ ದ್ವೀಪದಲ್ಲಿ ಈ ಅವಘಡ ಸಂಭವಿಸಿರುವಂಥದ್ದು. ಮತ್ತೊಂದು ಕಡೆಗೆ ಹಡಗ್ನಲ್ಲಿದ್ದಂತಹ 41 ಜನರು ಈಗ ನಾಪತ್ತೆಯಾಗಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಹಾಗಾಗಿ ಆ 41 ಜನರಿಗಾಗಿ ರಕ್ಷಣಾ ಕಾರ್ಯಾಚರಣೆ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಇದು KMP ಮುಟಿಯಾರಾ ಸೆಂಟೋಸಾ 2 ಹೆಸರಿನ ಬಹಳ ದೊಡ್ಡ ಬೃಹತ್ ದೋಣಿ ಇದಾಗಿರುವಂಥದ್ದು. ಮತ್ತೊಂದು ಕಡೆಗೆ ಮದುರಾ ದ್ವೀಪದಲ್ಲಿ ಈಗ ಯಾರೆಲ್ಲ ಮಿಸ್ ಆಗಿದ್ದಾರಲ್ಲ ಅವರಿಗೆಲ್ಲ ರಕ್ಷಣಾ ಕಾರ್ಯಾಚರಣೆ ಕೂಡ ಬಹಳ ಜೋರಾಗಿ ತೀವ್ರಗತಿಯಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆಗೆ ಸಮುದ್ರದಲ್ಲಿ ಜೀವ ಉಳಿಸಿಕೊಳ್ಳೋಕೆ ರಕ್ಷಣಾ ಸಿಬ್ಬಂದಿ ಇನ್ನಿಲ್ಲದ ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಬೆಂಕಿ ಹೊತ್ತು ಉರಿತಿದೆಯಲ್ಲ, ಅವರು ಯೋಚನೆ ಮಾಡಬೇಕು ಕೆಳಗೆ ಬೀಳೋದಕ್ಕೂ. ಯಾಕಂತಂದ್ರೆ ಸಮುದ್ರದ ಮಧ್ಯಭಾಗದಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋದು. ಸಮುದ್ರದ ಮಧ್ಯ ಅಂತ ಅಂದ್ರೆ ಬಹಳ ತೀರಾ ಆಳವಾಗಿರುತ್ತೆ ಪ್ರದೇಶ. ಬಿದ್ರೂ ಕೂಡ ಅಲ್ಲಿ ಸಾಯಬಹುದು. ಸೊ ಹಾಗಾಗಿ ಬೋಟ್ ಮೇಲೆ ಇದ್ರೂ ಕೂಡ ಸಾಯಬಹುದು. ಇಂತಹ ಪರಿಸ್ಥಿತಿ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೋಟ್ನಲ್ಲಿರುವಂತಹ ಜನರು ಸದ್ಯ ಇರುವಂಥದ್ದು. ಹಾಗಾಗಿ ಇವರ ರಕ್ಷಣಾ ಕಾರ್ಯಾಚರಣೆಗೂ ಕೂಡ ಇನ್ನಿಲ್ಲದ ಕಸರತ್ತನ್ನ ಮಾಡಲಾಗ್ತಾ ಇದೆ. ಮದುರಾ ದ್ವೀಪದಲ್ಲಿ ಗಮನಿಸ್ತಾ ಇದ್ದೀರಾ, ತಮ್ಮ ಜೀವ ಉಳಿಸ್ಕೋಬೇಕು ಅಂತ ಹೇಳಿ ಬೆಂಕಿ ಹೊತ್ತಿದಂಥ ಬೋಟ್ನಿಂದ ಒಂದಷ್ಟು ಜನ ಅಲ್ಲಿ ಇಳಿಯೋದಕ್ಕೂ ಕೂಡ ಹರಸಾಹಸ ಮಾಡ್ತಿದ್ದಾರೆ. ಅದೃಷ್ಟವಶಾತ್ ಅಲ್ಲಿ ಎಷ್ಟು ಮಕ್ಕಳಿದ್ರು, ಎಷ್ಟು ವೃದ್ಧರಿದ್ರು, ಎಷ್ಟು ಹಿರಿಯರಿದ್ರು ಎಂಬಂತ ಮಾಹಿತಿ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ.